ನಿನಾದನ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಸಂಚಿಕೆ ಸ್ಟಾರ್ಟ್ ಆದಾಗ ಎಲ್ಲ ಮನೆಯವ್ರಿಗೆ ಶಾಕ್ ಆಗುತ್ತೆ. ಯಾಕಂದರೆ ವೀರ ಮತ್ತು ಗುಲಾಬಿ ಫೋಟೋಸ್ನ ನ್ಯೂಸ್ ಚಾನಲಲ್ಲಿ ಹಾಕ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿ ಎಲ್ಲ ಶಾಕ್ ಆಗಿಬಿಡ್ತಾರೆ. ದಾಮೋದರ ಇದ್ದೋನು ಏನೋ ವೀರ ಇದು ಅಂತ ಫುಲ್ಲು ಜೋರಾಗಿ ಕೇಳ್ತಾನೆ. ಅದಕ್ಕೆ ವೀರ ಇದ್ದೋನು ಪಾಪ ನನಗಿದೇನು ಗೊತ್ತಿಲ್ಲ ಪಾಪ ಅಂತೇಳಿ ಅಂತಾನೆ. ತಾತ ಕೂಡ ಏನೋ ವೀರ ಇದು ಮನೆ ಕೆಲಸದವ್ಳ ಜೊತೆ ರಾಸ್ಲೀಲೆ ಆಡ್ತಿದ್ಯಾ, ನಾಚಿಕೆ ಆಗಲ್ವಾ ಥೂ ಅಂತ ಬೈತಾನೆ. ಅದಕ್ಕೆ ವೀರ ಇದ್ದೋನು ಪಾಪ ನನಗೆ ಇದು ಏನು ಗೊತ್ತಿಲ್ಲ ಪಾಪ, ಇದನ್ನೆಲ್ಲ ನ್ಯೂಸ್ ಚಾನಲ್ಗೆ ಕೊಟ್ಟಿದ್ದವ್ರು ಯಾರು ಅಂತ ಗುಲಾಬಿ ನೋಡ್ಕೊತ ಸ್ವಲ್ಪ ಜೋರು ಮಾಡ್ತಾನೆ ವೀರ. ಆಮೇಲೆ ಪಾಪ ಇದೆಲ್ಲ ಎಡಿಟ್ ಫೋಟೋಸಪ್ಪ, ನಾನಂತೂ ಇದೆಲ್ಲ ಏನು ಮಾಡಿಲ್ಲ, ಎಲ್ಲ ಈ ಅಪ್ಲಿಕೇಶನಲ್ಲಿ ಎಡಿಟ್ ಮಾಡಿದ್ದಾರೆ, ನಾನು ಇವಳನ್ನ ಟಚ್ಚು ಕೂಡ ಮಾಡಿಲ್ಲ, ಇವಳು ಎಡಗೈ ಕೂಡ ಟಚ್ ಮಾಡಿಲ್ಲ ಅಂತ ಸುಮ್ಮನೆ ನಮ್ಮ ವೀರ ಡವ್ ಮಾಡ್ತಾ ಇರ್ತಾನೆ. ಅದಾಗಿದ್ದ ತಕ್ಷಣ ಗುಲಾಬಿ ಅವರೆಲ್ಲರ ಎದುರಿಗೆ ನಿಜ ಒಪ್ಕೊಂಡ್ಬಿಡ್ತಾಳೆ. ನಾನೇ ಮಾಡಿದ್ದು, ಯಾರೂ ಅಲ್ಲ, ನಾನೇ ಮಾಡಿದ್ದು, ನಾನೇ ಈ ಫೋಟೋಸ್ನೆಲ್ಲ ಮೀಡಿಯಾದವ್ರಿಗೆ ಕೊಟ್ಟಿದ್ದು, ಇದು ಯಾವುದು ಎಡಿಟೆಡ್ ಫೋಟೋಸ್ ಅಲ್ಲ ಅಂತ ಹೇಳಿ ಅಂತಾಳೆ. ಆಮೇಲೆ ನನ್ನ ಮತ್ತು ವೀರನ ಮಧ್ಯೆ ಸಂಬಂಧ ಇರೋದು ನಿಜ ಅಂತ ಎಲ್ಲರ ಎದುರಿಗೆ ಹೇಳ್ಬಿಡ್ತಾಳೆ. ಎಲ್ಲರೂ ಫುಲ್ಲು ಶಾಕು. ಅದರಲ್ಲೂ ದಾಮೋದರಂಗಂತೂ ಅದು ಎಷ್ಟು ಸಿಟ್ಟು ಬರುತ್ತೆ ಅಂತಂದರೆ, ಆವಾಗ ವೀರ ಇದ್ದನು ಅವಳು ಕುತ್ತಿಗೆನ ಇಚ್ಕಕ್ಕೆ ಹೋಗ್ತಾನೆ. ಏನೇ ಬೊಗಳ್ತಿದ್ಯಾ ಅಂತ ಹೇಳ್ಬಿಟ್ಟು. ಅದೇ ತಕ್ಷಣ ನಮ್ಮ ವಿಕ್ರಮ್ ಪಕ್ಕದಲ್ಲಿದ್ದನು, ಬಿಡೋ, ಮಾಡೋದೆಲ್ಲ ಮಾಡಿಬಿಟ್ಟು ಅವಳನ್ನ ಯಾಕೆ ಸಾಯ್ಸೋಕೆ ಹೋಗ್ತಿದ್ಯಾ, ಬಿಡೋ, ಅವಳನ್ನೇನಾದರೂ ನೀನು ಸಾಯ್ಸೋಕೆ ಹೋದರೆ ನೀನು ಸುಮ್ಮನೆ ಇರಲ್ಲ ನೋಡು ಅಂತ ನಮ್ಮ ವಿಕ್ರಮ್ ವೀರಂಗೆ ಜೋರು ಮಾಡ್ತಾನೆ. ಇವು ಯಾವ ಎಡಿಟೆಡ್ ಫೋಟೋಸ್ ಅಲ್ಲ, ಬೇಕಂದರೆ ನೀವು ಲ್ಯಾಬಿಗೆ ಕಳಿಸಿ ಟೆಸ್ಟ್ ಮಾಡ್ಕೊಳ್ಳಿ, ಯಾವುದವ್ರ ಮೇಲಾದರೂ ಆಣೆ ಮಾಡಿ ಹೇಳ್ತೀನಿ ನನ್ನ ವೀರನ ಮಧ್ಯೆ ಸಂಬಂಧ ಇರೋದು ಅಂತ ಗುಲಾಬಿ ಮನೆಯವ್ರ ಮುಂದೆ ಎಲ್ಲ ಸತ್ಯನ ಬಾಯ್ಬಿಟ್ಬಿಡ್ತಾಳೆ. ಅದಾದಮೇಲೆ ಏನೋ ಗಳಿಗೆಸಿದ್ದ ಒಳಗೆ ಎದ್ದ ಅನ್ನೋ ರೀತಿ ಮಾಡ್ತಿದ್ದಲ್ಲ ವೀರ, ನಾನು ವಿಕ್ರಮ್ ಥರ ಅಲ್ಲ, ನಾನೇ ಬೇರೆ, ನಾನು ಹುಡುಗಿರ್ ಕಂಡ್ರೆ ಆಗಲ್ಲ ಅಂತೆಲ್ಲ ಪೋಸ್ ಕೊಡ್ತಿದ್ದಲ್ಲ, ಇದೇನೋ ನೀನು ಥೂ ಅಂತ ಚೆನ್ನಾಗಿ ಬೈದ್ಬಿಡ್ತಾರೆ ದಾಮೋದರ ಮತ್ತು ತಾತ ಕೂಡ. ಶಕುಂತಲಾ ಆವಾಗ ಗುಲಾಬಿಗೆ ಬೈತಾಳೆ, ನಿನಗೆ ಮೋಸ ಆಗಿದ್ರೆ ಮನೇಲಿ ನಮ್ಮ ಹತ್ರ ಇವಾಗ ಕೇಳ್ತಿದೆಯಲ್ಲ ನನಗೆ ನ್ಯಾಯ ಕೊಡಿಸಿ ಅಂತ, ಅದೇ ಥರ ಮೊದಲೇ ಕೇಳ್ಬೋದಿತ್ತು, ಆದರೆ ಮೀಡಿಯಾದವ್ರಿಗೆ ಕೊಟ್ಟು ನಮ್ಮ ಮನೆ ಮಾನ ಮರ್ಯಾದೆಲ್ಲ ತೆಗ್ದೆ, ತಪ್ಪು ಮಾಡಿದೆ ಅಂತ ಗುಲಾಬಿಗೆ ಬೈತಾಳೆ. ಆವಾಗ ಗುಲಾಬಿ ಇದ್ದವಳು, ಇದರಲ್ಲಿ ನನ್ನ ಪಾತ್ರ ಯಾವುದೂ ಇಲ್ಲ, ಇದನ್ನೆಲ್ಲ ವೇದ ಅವರೇ ಮಾಡಿಸಿದ್ದು, ಅಂದರೆ ಮೀಡಿಯಾದವ್ರಿಗೆ ಕೊಡು ಅಂತ ವೇದ ಅವ್ರು ಹೇಳಿದ್ದಕ್ಕೆ ನಾನು ಕೊಟ್ಟಿದ್ದು, ನನಗೆ ಈ ಮನೆ ಮಾನ ಮರ್ಯಾದೆ ತೆಗಿಯೋ ಯಾವುದೇ ಥರದ್ದು ಆಸೆ ಇಲ್ಲ ಅಂತ ಪಾಪ ಕಿರಾತಕಿ ವೇದದ ಮೇಲೆ ಎಲ್ಲದನ್ನು ಹಾಕ್ಬಿಡ್ತಾಳೆ. ಫೋಟೋಸ್ನ ಲೀಕ್ ಮಾಡೋಕ್ಕೆ ಹೇಳಿದ್ದವಳೆ. ಅಷ್ಟೇ ಅಲ್ಲ, ನನ್ನನ್ನು ಗುಲಾಬಿ ಅಂತ ಹೇಳ್ಬಿಟ್ಟು ಹೆಸರು ಚೇಂಜ್ ಮಾಡಿ ವೇಷ ಬದಲಾಯಿಸಿ ಮನೆಗೆ ಕೆಲಸಕ್ಕೆ ಅಂತ ಕರ್ಕೊಂಬಂದಿದ್ದು ಅವರೇ, ನನಗೆ ಇದರಲ್ಲಿ ಯಾವ ತಪ್ಪು ನಾನು ಮಾಡಿಲ್ಲ. ಆವಾಗ ಈ ದಾಮೋದರ ಇದೋನು ಅಂದ್ಕೊಂಡೆ, ಕೆಲಸದವಳಿಗೆ ಇಷ್ಟೊಂದು ಬುದ್ಧಿವಂತಿಕೆ ಎಲ್ಲಿಂದ ಬರಬೇಕು ಅಂತ ಅಂದ್ಕೊಂಡೆ, ಇವಳ ಕೈವಾಡ ಇದೆ ಇದರಲ್ಲಿ ಅಂತ ಅಂದ್ಕೊಂಡೆ, ನೋಡ್ದೇನೋ ಎಲ್ಲ ನಿನ್ನ ಹೆಂಡ್ತಿ ಈ ಮನೆ ಮಾನ ಮರ್ಯಾದೆ ತೆಗಿಯೋಕ್ಕಾಗೆ ಬಂದು ಒಕ್ಕರಿಸಿದಾಳೆ ಇವಳು ಅಂತ ವೇದಂಗೆ ಬೈದ್ಬಿಡ್ತಾಳೆ. ಆವಾಗ ನಮ್ಮ ವಿಕ್ರಮ್ಗೂ ಕೂಡ ಸಿಟ್ಟು ಬರುತ್ತೆ. ಇವಾಗ ತಾನೇ ಎಲ್ಲ ಕ್ಷಮಿಸಿ ಒಪ್ಕೊಂತಾ ಇದ್ದಾರೆ, ಇವಳಿಗೆ ಯಾಕೆ ಬೇಕಿತ್ತು ಇದೆಲ್ಲ ಅಂತ ಹೇಳ್ಬಿಟ್ಟು. ಬೇತಾಳ, ಇವಳು ಹೇಳ್ತಿರೋದು ನಿಜನಾ ಅಂತ. ಹೌದು ವಿಕ್ರಮ್, ನಿಜ, ನಾನು ಮೀಡಿಯಾದವ್ರಿಗೇನು ಕೊಟ್ಟೆ, ಇಲ್ಲಿ ಯಾಕೆ ಕೇಳಲಿಲ್ಲ ಅಂತಂದರೆ ಇದು ಅಷ್ಟು ಈಸಿಯಾದ ಕೆಲಸ ಇಲ್ಲ. ಆ ಗುಲಾಬಿಗೆ ವೀರಭವನ ಕಡೆಯಿಂದ ಜೀವ ಬೆದರಿಕೆ ಇದೆ, ಮನೆ ಬಿಟ್ಟು ಹೋಗಿಲ್ಲ ಅಂತಂದರೆ ಸಾಯಿಸ್ಬಿಡ್ತೀನಿ ಅಂತ ಅವಳನ್ನ ಬೆದರಿಸಿರೋದು, ಅವಳನ್ನ ಕುತ್ತಿಗೆ ಇಚ್ಕೋಕೆ ಹೋಗಿರೋದು ನಾನೇ ಎಷ್ಟು ಸರಿ ನೋಡಿದ್ದೀನಿ. ಇದು ಅಷ್ಟು ಈಸಿಯಾದ ಕೇಸ್ ಅಲ್ಲ, ಅದಕ್ಕೆ ನಾನು ಇಲ್ಲಿ ಸಾಲ್ವ್ ಮಾಡ್ದಿರಾ ನಾನು ಮೀಡಿಯಾದವ್ರಿಗೆ ಕೊಟ್ಟೆ ಅಂತ ನಮ್ಮ ವೇದ ಹೇಳ್ತಾಳೆ. ಈ ವಿಷಯನ ನೀನು ನನ್ನ ಹತ್ರ ಬಂದು ಹೇಳಬೇಕಿತ್ತು, ನಾನು ಇದನ್ನೆಲ್ಲ ಸರಿ ಮಾಡ್ತಿದ್ದೆ, ಇದನ್ನು ಮೀಡಿಯಾದವ್ರಿಗೆ ಕೊಟ್ಟು ತಪ್ಪು ಮಾಡಿಬಿಟ್ಟೆ ಅಂತ ತಾತ ವೇದಂಗೆ ಬೈದಾಗ, ಹೌದು ಹೇಳಿ, ನೀವು 20 ವರ್ಷದ ಮುಂಚೆ ಒಬ್ಬರಿಗೆ ನ್ಯಾಯ ಕೊಡಿಸಿರೋದು ನಾನು ಚೆನ್ನಾಗೇ ಕೇಳಿದ್ದೀನಿ ಅಂತ ಶಕುಂತಲಾಗೆ ಬಂದೂಕ್ ಹಿಡಿದಿರೋದ್ರ ಬಗ್ಗೆ ಇಂಡೈರೆಕ್ಟಾಗಿ ತಾತಂಗಂತಾಳೆ. ಅದಾದಮೇಲೆ ವಿಕ್ರಮ್ ಕೂಡ, ಇಲ್ಲ ಬೇತಾಳ, ನೀನು ಇದೆಲ್ಲ ಮಾಡಿ ನೀನು ನಿಜವಾಗ್ಲೂ ತಪ್ಪು ಮಾಡಿದೆ ಅಂತ ವಿಕ್ರಮ್ ಅಂದಾಗ ವಿಕ್ರಮ್ಗೆ ಒಂದು ಮಾತು ಹೇಳ್ತಾಳೆ. ನೋಡಪ್ಪ, ನಿಮ್ಮ ಅಪ್ಪ ಮತ್ತು ನಿಮ್ಮ ತಾತ ಭಾರಿ ಒಳ್ಳೆ ಮನುಷ್ಯರು, ಏನು ಗುಲಾಬಿನ ನಿಮ್ಮ ಭಾವ ಲವ್ ಮಾಡಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಮದುವೆ ಮಾಡಿಬಿಡೋರು ಅಂತ ತಿಳ್ಕೊಂಡಿದ್ಯಾ, ಅವಳನ್ನ ಸುಟ್ಟಾಕಿ ಯಾವುದಾದ್ರೂ ಮೋರೆಗೆ ಹೊಸ್ಬಿಡೋರು ಇಬ್ಬರು ಸೇರಿಕೊಂಡು ಅಂತ ವೇದ ಅಂತಾಳೆ. ಅದಕ್ಕೆ ಇವಾಗ ಪಬ್ಲಿಕ್ ಆಯ್ತಲ್ಲ, ಜನಕ್ಕೆಲ್ಲ ಗೊತ್ತಾಯ್ತಲ್ಲ, ಇವಾಗ ಮದುವೆ ಮಾಡೇ ಮಾಡ್ತಾರೆ ಅಂತ ವೇದ ಅಂತಾಳೆ. ಅದಕ್ಕೆ ದಾಮೋದರ, ಈಗಲೂ ಮದುವೆ ಆಗಕ್ಕೆ ನಾನು ಬಿಡಲ್ಲ ಅಂತ ಅಂತಾನೆ. ಯಾಕೆ ಬಿಡಲ್ಲ, ನೀವು ಬಿಡಲಿಲ್ಲ ಅಂತಂದರೆ ನಾನು ಸುಮ್ಮನೆ ಇರ್ತೀನಿ ಅಂತ ಅಂದ್ಕೊಂಡ್ರೆ, ಆ ಕಂಪ್ಲೇಂಟ್ ಕೊಟ್ಟು ಒದ್ದು ಒಳಗೆ ಹಾಕಿಸ್ತೀನಿ, ಜೀವನ ಪರ್ಯಂತ ಮುದ್ದೆ ಮುರಿಬೇಕು, ನಿಮ್ಮ ಮಗ ಒಬ್ಬನೇ ಅಲ್ಲ ನಿಮ್ಮನ್ನು ಒಳಗೆ ಹಾಕಿಸ್ತೀನಿ ಅಂತ ಅಂದ್ಬಿಡ್ತಾಳೆ ವೇದ ದಾಮೋದರನ್ಗೆ ಫುಲ್ ಸಿಟ್ಟು ಬಂದು ಎದ್ದು ಹಂಗೆ ಕೈ ಎತ್ತಿಬಿಡ್ತಾನೆ ಹೊಡಿಯೋಕ್ಕೆ ಅವಳಿಗೆ. ಆವಾಗ ನಮ್ಮ ವಿಕ್ರಮ್ ಬಿಡ್ತಾನ, ಪಾಪ ಅವಳ ಮೇಲೆ ಕೈ ಮಾಡಿದ್ರೆ ಸುಮ್ಮನಿರಲ್ಲ, ನಾನು ಹೇಳ್ತಿದ್ದೀನಿ ಅಂತ ಅವ್ರ ಪಪ್ಪಂಗೆ ಅಂತಾನೆ. ಅದಾದಮೇಲೆ ಅದೇ ಕೈನ ಅದೇ ಸಿಟ್ಟನ್ನ ತಗೊಂಡೋಗಿ ವೀರನ ಕಪಾಳಕ್ಕೊಂಪಟೇರ್ ಅಂತ ಹೊಡೆದ್ಬಿಡ್ತಾನೆ. ನನಗೆ ಯಾಕೆ ಹೊಡಿತಿದ್ದೀರ ನೀವು ಅಂತ ಅಂತಾನೆ ವೀರ. ಇದೆಲ್ಲ ಆಗ್ತಿರೋದು ನಿನ್ನಿಂದನೇ ತಾನೇ, ಹೋಗಿ ಹೆಂಗಸರು ಸವಾಸ ಮಾಡಬೇಡ ಅಂತಂದ್ರೂ ಮಾಡಿದೆಯಲ್ಲ, ನಿನ್ನಿಂದನೇ ಇದೆಲ್ಲ ಆಗ್ತಿರೋದು ಅಂತಂದಾಗ ನಮ್ಮ ವೀರಂಗೆ ಅದೆಲ್ಲಿರುತ್ತೋ ಕೋಪ ಎಲ್ಲ ತೀರಿಸ್ಕೊಂಬಿಡ್ತಾನೆ. ಏನಂತಾನೆ ಅಂದರೆ, ಹೌದು ಸಾಕು ಸುಮ್ಮನೆ ಇರಿ, ನಿಮಗಾದರೆ ಹುಡುಗಿ ಬೇಕು, ನೀವು ಮಾಡಿರೋ ತಪ್ಪು, ಈ ವಿಕ್ರಮ್ ಮಾಡಿರೋ ತಪ್ಪು, ಮುಖ ಏನು ನೋಡ್ತಿದ್ದೀರಾ ಅಂತ ತಾತಂಗೆ, ನೀವು ಮಾಡಿದಿರೋ ತಪ್ಪು ಅದನ್ನೇ ನಾನು ಮಾಡಿದ್ದೀನಿ ಅಂದ್ಬಿಡ್ತಾನೆ. ಫುಲ್ಲು ಸೈಲೆಂಟಾಗಿದ್ದವನು ಇವತ್ತು ಹೆಂಗೆ ಬ್ಲಾಸ್ಟ್ ಆಗ್ತಾನೆ ನಮ್ಮ ವೀರ ಅಂದರೆ.
ನಿಮಗಾದ್ರೆ ಹೆಂಡ್ತಿ ಬೇಕು, ನಿನ್ನ ಮಗ ವಿಕ್ರಮ್ ಇವನಿಗಾದ್ರೆ ಹೆಂಡ್ತಿ ಬೇಕು, ನನಗೆ ಬೇಡವಾ? ಲೋ ಏನೋ ಮಾತಾಡ್ತಿದ್ಯಾ? ಬೀದಿ ಬಿದ್ದಿರೋ ಕಸ ಅವಳನ್ನ ಮದುವೆ ಆಗ್ತಿದ್ದೀನಿ, ಅವಳ ಜೊತೆ ನಾನು ಸಂಸಾರ ಮಾಡಿದ್ದೀನಿ ಅಂತ ಹೇಳ್ತೀಯಲ್ಲೋ, ನಾಚಿಕೆ ಆಗಲ್ವಾ ಅಂತ ದಾಮೋದರ ಅಂದಾಗ ಗುಲಾಬಿದೋಳು ಅಯ್ಯಯ್ಯೋ ಈ ಥರದ ಮಾತೆಲ್ಲ ಕೇಳೋಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ, ವೇದಾಕ್ಕ ಒಂದು ತೊಟ್ಟು ವಿಷ ಕೊಟ್ಬಿಡಿ, ಕುಡಿದು ಇಲ್ಲೇ ಸತ್ತೋಗ್ಬಿಡ್ತೀನಿ ಅಂತ ಡ್ರಾಮಾ ಹೊಡಿತಾಳೆ. ಆವಾಗ ನೀನು ಯಾಕೆ ವಿಷ ಕುಡಿತೀಯಾ, ನಾನು ಇದ್ದೀನಿ ತಾನೇ, ನಾನು ನಿಮ್ಮಿಬ್ಬರು ಮದುವೆ ಮಾಡ್ತೀನಿ, ಸುಮ್ಮನೆ ಇರು ಅಂತ ಅಂದಾಗ ವೇದಂಗೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾನೆ ದಾಮೋದರ, ಅಂಥವಳು ಇಂಥವಳು ಇವಳು ಬಂದಿರೋದ್ರಿಂದನೇ ಇಷ್ಟೆಲ್ಲ ಡ್ರಾಮಾ ಕ್ರಿಯೇಟ್ ಆಗ್ತಿರೋದು ಅಂತ. ಆವಾಗ ಶಕುಂತಲ ಇದ್ದೋಳು ಸಾಕು ಸುಮ್ಮನೆ ಇರಿ, ನೀವೇನಕ್ಕೆ ಅವಳಿಗೆ ಬೈಯೋದು, ಈ ಥರದ್ದೆಲ್ಲ ಕೆಟ್ಟ ಆಲೋಚನೆ ಮಾಡ್ತಿರಲ್ಲ ನೀವು ಕಸ ಗುಲಾಬಿ ಅಲ್ಲ ಅಂತ ಶಕುಂತಲನು ಕೂಡ ವಾಯ್ಸ್ನ ರೈಸ್ ಮಾಡಿದಾಗ ನೋಡ್ದೇನೋ ಆಳೋದವನೇ, ನಿನ್ನ ಹೆಂಡ್ತಿ ಕುಮ್ಮಕ್ಕಿಂದನೇ ಇಷ್ಟು ದಿನ ಒಳ್ಳೆ ಈ ಇಲಿ ಥರ ಇದ್ದವೆಲ್ಲ ಹುಲಿ ವೇಷ ಹಾಕ್ಕೊಂಡು ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ ಥೂ ಅಂತ ದಾಮೋದರ ಬೈತಾನೆ. ಅದಕ್ಕೆ ನಮ್ಮ ವಿಕ್ರಮ್ ಇದ್ದೋನು ಅವ್ರ ಮಾತಲ್ಲಿ ತಪ್ಪೇನಿದೆ, ಅವ್ರು ಕರೆಕ್ಟಾಗಿ ಮಾತಾಡಿದ್ದಾರೆ, ಇವನು ಅವಳಿಗೆ ಮೋಸ ಮಾಡಿರೋದಕ್ಕೆ ಇವತ್ತು ಅವಳು ನ್ಯಾಯ ಕೊಡಿಸಿ ಅಂತ ಮನೆ ತನಕ ಬಂದಿದ್ದಾರೆ ಅಂತ ನಮ್ಮ ವಿಕ್ರಮು ತನ್ನ ಅಮ್ಮ ಮತ್ತು ಹೆಂಡ್ತಿನ ಪರ ವಹಿಸ್ಕೊಂಡು ಮಾತಾಡ್ತಾನೆ. ಹಾಗೇನೆ ವೇದ ಗುಲಾಬಿಗೆ ನ್ಯಾಯ ಕೊಡಿಸೋವರೆಗೂ ಬಿಡಲ್ಲ, ಅವಳಿಗೆ ನ್ಯಾಯ ಕೊಡಲೇಬೇಕು ಅಂತ ದಾಮೋದರಂಗಂದಾಗ ನೀನು ಮನೆ ಮುಂದೆ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ರು ಈ ಬಿಕಾರಿನ ನಮ್ಮನೆ ಸೊಸೆ ಅಂತ ನಾನು ಒಪ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೋಗ್ತಾನೆ ದಾಮೋದರ. ಅಲ್ಲಿಂದ ವೀರ ನಮ್ಮ ವಿಕ್ರಮು ಎಲ್ಲರೂ ಹೋಗ್ತಾರೆ. ಗುಲಾಬಿ ಸುಮ್ಮನೆ ಅಳಳ್ತಾರೆ, ನಾಟಕ ಮಾಡ್ತಾಳೆ, ಶಕುಂತಲ ಅವಳನ್ನ ಸಮಾಧಾನ ಮಾಡ್ತಾಳೆ. ಇನ್ನೊಂದು ಕಡೆ ರೂಮಲ್ಲಿ ನಮ್ಮ ವಿಕ್ರಮು ಒಳ್ಳೆ ಅತಿಯಾಯಿತು ಇಳ್ದು ಏನೆಲ್ಲ ನಮ್ಮದೇ ನಾನೇ ಅನ್ನೋ ಥರ ಇದು ಮಾಡ್ತಾಳೆ ಅಂತೇಳಿ ಓಡಾಡ್ತಾ ಇರ್ತಾನೆ. ಅಲ್ಲಿಗೆ ವೇದ ಬರ್ತಾಳೆ, ಸಮಾಧಾನ ಆಯ್ತಾ ನಿನಗಿವಾಗ, ನಿನಗೆ ಯಾಕೆ ಇವೆಲ್ಲ ಬೇಕಿತ್ತು, ನಮ್ಮ ಮನೆಯ ಮಾನ ಮರ್ಯಾದೆ ಯಾಕೆ ತೆಗಿಬೇಕಿತ್ತು, ಮೀಡಿಯಾದವರಿಗೆ ಫೋಟೋಸ್ನ ನೀನು ಯಾಕೆ ಕೊಡಬೇಕಿತ್ತು ಬೇತಾಳ ಅಂತ ಪ್ರಶ್ನೆ ಮಾಡ್ತಾನೆ. ಆವಾಗ ವೇದ ಇದ್ದೋಳು ಓ ಸರಿ ಆಯಿತು, ಮೊನ್ನೆ ನೀನು ಯಾರ ಜೊತೆಗೂ ಹೊಡೆದಾಡ್ದಲ್ಲ ಅವಾಗೆಲ್ಲ ನೀನು ನನಗೆ ಕೇಳ್ದ, ನೀನು ಯಾಕೆ ಹೊಡೆದಾಡ್ದೆ, ಕೈಗೆ ಯಾಕೆ ರಕ್ತ ಅಂಟಿಸ್ಕೊಂಡೆ ಅಂತ ಅಂತಾಳೆ. ನಾವು ಹುಡುಗರು ನಾವೇನೋ ಒಂದು ಕೆಲಸ ಮಾಡ್ತಿದ್ದಾಗ ಅದ್ರ ಕಡೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತೀವಿ, ನೀವು ಈ ಬೇರೆ ಎಲ್ಲ ನೆನಪು ಮಾಡ್ಕೊಳ್ತೀರಾ ಅಂತ ವೇದ ಅಂತಾಳೆ. ಇಲ್ಲ, ಈ ಮನೆಯ ಗಂಡ್ಮಕ್ಳಿಂದ ಎಲ್ಲಿ ಬೇರೆ ಹೆಣ್ಮಕ್ಳು ಜೀವನ ಹಾಳಾಗುತ್ತೋ ಅನ್ನೋ ಕನ್ಸರ್ನ್ ಇತ್ತು ನನಗೆ. ಅವತ್ತು ನೀನು ಆಕ್ಸಿಡೆಂಟ್ ಕೇಸಲ್ಲಿ ಒಳಗೆ ಹೋದಾಗ ನಿಮ್ಮಪ್ಪ ಆ ಕೇಸ್ನ ಮುಚ್ಚಾಕಕ್ಕೆ ನೋಡಿದ್ರು, ಆದರೆ ನಮ್ಮ ಮನೆ ಮಾನ ಮರ್ಯಾದೆಗೋಸ್ಕರ ನಾನು ಅದನ್ನು ಹೋರಾಡಿ ಇಲ್ಲ ಈ ಮನೆ ಗಂಡಸಿಂದ ಯಾವುದೇ ತಪ್ಪು ಆಗಿಲ್ಲ ಅಂತ ಸಾಬೀತುಪಡಿಸಿದೆ ವಿಕ್ರಮ್. ನಾನೇನಾದರೂ ಹೋರಾಡಿ ನಿನ್ನನ್ನು ನಿರಪರಾಧಿ ಅಂತ ಪ್ರೂವ್ ಮಾಡಲಿಲ್ಲ ಅಂದರೆ ದುಡ್ಡಿನ ಪವರಲ್ಲಿ ಈ ಕೇಸ್ನ ಮುಚ್ಚಾಕಿದ್ರು, ಆವಾಗ ನೀನು ರೌಡಿ ಅಂತಲೇ ಇಲ್ಲಿ ತನಕನೂ ಜನಕ್ಕೆ ತಿಳ್ಕೊಂಬಿಡೋರು. ಇವಾಗಲೂ ಅಷ್ಟೇ ದುಡ್ಡಿನ ಪವರಲ್ಲಿ ಆ ಕೇಸ್ನ ಮುಚ್ಚಾಕ್ಬಿಡೋರು, ಅವಳನ್ನ ಸಾಯಿಸಿ ಯಾವುದಾದ್ರೂ ಮೋರಿಗೆ ಎಸ್ದು ಬಿಡೋರು. ಅದಕ್ಕೆ ನಾನು ಅವಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಡ್ತಿದ್ದೀನಿ ಅಂತಂದಾಗ ವಿಕ್ರಮ್ ಸರಿ ಆಯಿತು, ನೆಕ್ಸ್ಟು ಈ ಥರದ್ದು ಏನಾದರೂ ಪ್ಲ್ಯಾನ್ ಮಾಡುವಾಗ ನಾನು ಸೇರಿಸ್ಕೊ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಅಂತಾನೆ. ಆಮೇಲೆ ಆಯಿತು ನೆಕ್ಸ್ಟ್ ನೀನೇ ಯಾರಿಗಾದ್ರೂ ಹೊಡಿಬೇಕು ಅಂದಾಗ ಸ್ವಲ್ಪ ಸಮಾಧಾನವಾಗಿ ನನ್ನ ಹತ್ರ ಮಾತಾಡು, ನಾನು ನಿನಗೆ ಬುದ್ಧಿ ಹೇಳ್ತೀನಿ ಅಂತ ಅಂತಾಳೆ. ನಾವಿಬ್ಬರು ಚೆನ್ನಾಗಿರೋಣ ವೇದ, ಇದೇ ಥರ ಇರೋಣ, ನಾವು ಯಾಕೆ ಸುಮ್ಮನೆ ಜಗಳ ಆಡೋಣ, ನನಗೆ ನಿನ್ನ ಜೊತೆ ಜಗಳ ಆಡೋದು ಅಂದರೆ ಇಷ್ಟನೇ ಆಗಲ್ಲ ಕಣೆ, ನಾವೇನೇ ಬೆಳಗ್ಗೆ ಎಲ್ಲ ಜಗಳ ಆಡಿದ್ರು ಅದನ್ನು ರಾತ್ರಿ ಅಷ್ಟೊತ್ತಿಗೆ ಸಾರ್ಟ್ ಔಟ್ ಮಾಡ್ಕೊಂಡು ಇಬ್ಬರು ಖುಷಿಯಾಗಿ ಇರೋಣ ಅಂತ ನಮ್ಮ ವಿಕ್ರಮ್ ಅಂತಾನೆ. ನಮ್ಮಿಬ್ಬರ ಮಧ್ಯೆ ಒಪ್ಪಂದ ಆಗಿರೋದೇ ಹಂಗೆ ಅಲ್ವಾ, ಪೂರ ಜಗಳ ಆಡಿದ್ದನ್ನೆಲ್ಲ ರಾತ್ರಿ ಊಟ ಮಾಡೋದ್ರೊಳಗೆ ಸಾರ್ಟ್ ಔಟ್ ಮಾಡ್ಕೊಂಡು ಇಬ್ಬರು ಖುಷಿಯಾಗಿ ಹಿಂಗೆ ಇರೋಣ. ಅದಕ್ಕೆ ನೀನು ಸ್ವಲ್ಪ ಆತುರಗಟ್ಟನ ಥರ ಆಡೋದನ್ನು ಕಮ್ಮಿ ಮಾಡಬೇಕು, ಎಲ್ಲ ನಿಧಾನವಾಗಿ ಸರಿಯಾಗುತ್ತೆ ಅಂತ ನಮ್ಮ ವೇದ ಅಂತಾಳೆ. ಇಬ್ಬರು ಖುಷಿಯಾಗಿ ನಗ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಗುಲಾಬಿ ಅಲ್ಲಿ ಅಳ್ತಾ ನಿಂತಿರ್ತಾಳೆ. ಅಲ್ಲಿಗೆ ನಮ್ಮ ವೇದ ಬಂದು ಅಳ್ಬೇಡಿ ಆಯಿತಾ, ಇನ್ಮೇಲೆ ನೀವು ಅಳಂಗಿಲ್ಲ, ನೀವು ನನಗೆ ವಾರ್ಗಿತಿ ಆಗಬೇಕು ಅಂದರೆ ನಮ್ಮ ಮನೆಯಲ್ಲೇ ನೀವು ಇನ್ಮೇಲೆ ಇರ್ತೀರಾ, ಶಾಸ್ತ್ರದ ಪ್ರಕಾರನೇ ಮದುವೆ ಆಗಿ ಈ ಮನೆಗೆ ನೀವು ಸೊಸೆಯಾಗಿ ಬರ್ತೀರಾ, ಮನೆ ಕೆಲಸದವಳಾಗಲ್ಲ, ನೀವು ಅಳಬಾರ್ದು, ನೀವು ಚಿಂತೆ ಮಾಡಬಾರ್ದು, ಯಾವ ಸೀರೆ ಉಡಬೇಕು, ಯಾವ ಹೇರ್ ಸ್ಟೈಲ್ ಮಾಡಲಿ, ಯಾವ ಬಳೆ ಹಾಕಲಿ ಅಂತ, ಮದುವೆ ನಿಮ್ಮದು, ಅದ್ರ ಬಗ್ಗೆ ಯೋಚನೆ ಮಾಡಿ ಆಯಿತಾ, ಇವ್ರನ್ನೆಲ್ಲ ನಾನು ನೋಡ್ಕೊತೀನಿ, ಇವ್ರನ್ನೆಲ್ಲ ಹೆಂಗೆ ಬಗ್ಬಡಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಂದಾಗ ಅಯ್ಯೋ ಮಾವನ ಸಿಟ್ಟು ನೋಡಿದ್ರಲ್ಲ, ಅವ್ರು ನಿಜವಾಗ್ಲೂ ನನ್ನನ್ನು ಒಪ್ಕೊಂತಾರ, ಏನಾದರೂ ನನ್ನನ್ನು ಮನೆಯಿಂದ ಹೊರಗಾಕಬೇಕು ಅಂತ ಬಂದರೆ ನೀವೇನು ಮಾಡ್ತೀರಾ, ನನ್ನ ಜೊತೆ ನಿಮ್ಮನ್ನು ಎಲ್ಲಾದರೂ ಹೋಗು ಅಂತಂದರೆ ಅಂತ ಗುಲಾಬಿ ಹೆಂಗೆ ಕಿಡಿ ಹೊಡಿತಾಳೆ. ಆವಾಗ ನಮ್ಮ ವೇದ ಇದ್ದೋಳು ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನಿರೋಕ್ಕೆ ನನ್ನ ಗಂಡ ವೀರ ಭಾವ ಅಲ್ಲ, ನನ್ನ ಗಂಡ ವಿಕ್ರಮು, ಅದನ್ನೆಲ್ಲ ಅವ್ರು ನೋಡ್ಕೋತಾರೆ, ನಿಮಗೇನು ಯೋಚನೆ ಬೇಡ ಆಯಿತಾ, ನೀವು ಖುಷಿಯಾಗಿರಿ ಆಯಿತಾ, ನಿಮ್ಮನ್ನು ನಾನು ಮದುವೆ ಮಾಡೋವಂಥ ಜವಾಬ್ದಾರಿ ನನ್ನ ಮೇಲಿದೆ, ನಾನು ಮಾಡೇ ಮಾಡ್ತೀನಿ, ಅಳ್ಬೇಡಿ ಅಂತ ಹೇಳ್ಬಿಟ್ಟು ಅವಳಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಆ ಸಮಾಧಾನ ಮಾಡಿ ವೇದ ಅಲ್ಲಿಂದ ಹೋದ್ಮೇಲೆ ಗುಲಾಬಿ ಒಳ್ಳೆ ಈ ಕೇಡಿ ಥರ ನಗ್ತಾ ಇರ್ತಾಳೆ. ಇದಿಷ್ಟು ನೋಡಿ ಇವತ್ತಿನ ಸಂಚಿಕೆ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ, ವ್ಯೂಸ್ ತುಂಬ ಕಡಿಮೆ ಆಗಿದೆ, ಆದಷ್ಟು ಜನರಿಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಎಲ್ರಿಗೂ.